ಈಗ ಏನು ಹಿಂದುಳಿದ ವರ್ಗದ ನಾಯಕತ್ವ, ಹಿಂದುಳಿದ ರೂವಾರಿಯಾಗಿದ್ದಂಥ ಸಿದ್ದರಾಮಯ್ಯನ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದುವರೆದವರು ವಹಿಸ್ಕೊಂಡಿದ್ದಾರೆ, ಹಿಂದುಳಿದವರು ಇದಕ್ಕೆ ಧಕ್ಕೆ ಆಗ್ತದೆ ಅನ್ನೋ ರೀತಿಯಲ್ಲಿ ಆಗಬಾರದು ರೀತಿಯಲ್ಲಿ ಹೊಸ ಸರ್ಕಾರ ಯುವಕರಿಗೆ ಆದ್ಯತೆ ಕೊಟ್ಕೊಂಡು ಮತ್ತು ನಿರುದ್ಯೋಗ ಸಮಸ್ಯೆಗೆ ಹೆಚ್ಚು ನಿವಾರಣೆಗೆ ಹೆಚ್ಚು ಒತ್ತು ಕೊಡುವಂಥ ಯೋಜನೆಗಳು ರೂಪಿಸ್ಕೊಂಡು ಕೇಂದ್ರದ ಜೊತೆಗೆ ಘರ್ಷಣೆಗಿಳಿದಲ್ಲೇ ರಾಜ್ಯಕ್ಕೆ ಬರ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಂಡು ರಾಜ್ಯದ ಜನತೆಗೆ ಅನುಕೂಲ ಮಾಡೋ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಹೊಸ ಮುಖ್ಯಮಂತ್ರಿಗಳು. ನೂತನ ಮುಖ್ಯಮಂತ್ರಿಗಳು ಏನು ಅವರ ಹೈಕಮಾಂಡ್ಗಷ್ಟೇ ಸೀಮಿತಗೊಳ್ಳದಲ್ಲೇ ಜನರ ಪರವಾಗಿ ಜನರ ವಿಚಾರಗಳಿಗೆ ಹೆಚ್ಚು ತಲೆ ಕೊಟ್ಕೊಂಡು ಚಿಂತನೆಗಳು ಮಾಡಬೇಕು. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋ ದಿಕ್ಕಿನಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಆದ್ಯತೆ ಕೊಡಬೇಕು. ಯಾಕೆಂದರೆ ನೀವು ಉಚಿತವಾಗಿ ಏನು ಕೊಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಜನರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಉದ್ಯೋಗ ಕೊಟ್ಟಾಗ ಅದು ಸಾಧ್ಯ ಆಗತಕ್ಕಂಥದ್ದು. ಉದ್ಯೋಗಕ್ಕೆ ಪೂರಕವಾದ ಯೋಜನೆಗಳನ್ನು ಹೆಚ್ಚು ಒತ್ತು ಕೊಟ್ಟು ರೂಪಿಸಬೇಕು. ಸಚಿವರುಗಳು ಈಗ ಅದು ನಮ್ಮ ವಿವೇಚನೆ ಬಿಟ್ಟದ್ದು ಅಲ್ಲದೆ ಇರೋದ್ರಿಂದ, ಯಾಕೆಂದರೆ ಮುಖ್ಯಮಂತ್ರಿ ತನಗೆ ಕಾರ್ಯಭಾರಕ್ಕೆ ಅನುಕೂಲಕರವಾಗುವಂಥದ್ದು, ತನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ್ರು ಮತ್ತು ಇಲ್ಲಿ ಜನರಲ್ಲಿ ಹೆಚ್ಚು ಜನಾನುರಾಗಿಯಾಗಿರ್ತಕ್ಕಂಥವ್ರು, ಸಾಮಾಜಿಕ ಕಾಳಜಿ ಉಳ್ಳವ್ರನ್ನ ಮಂತ್ರಿಗಳನ್ನು ಮಾಡ್ಕೋಬೇಕು. ನನ್ನ ವ್ಯಕ್ತಿಗತವಾಗಿ ತನ್ನ ವಿಶ್ವಾಸಿಗನ್ನ ಕಾರಣಕ್ಕೆ ಮಾಡ್ಕೋಬಾರ್ದು. ಈಗ ಮೈಸೂರು ಭಾಗದಲ್ಲಿ ಈಗ ನೋಡಿ, ಈಗ ಮೈನಾರಿಟಿ ವಿಚಾರದಲ್ಲಿ ಬಂದಾಗ ಈಗ ಅವ್ರು ತನ್ವೀರ್ ಶೇಟ್ ಇದ್ದಾರೆ ನಮ್ಮಲ್ಲಿ. ಅವನು ಇರೋದ್ರಲ್ಲಿ ಸರಳವಾಗಿದ್ದಾನೆ, ಜನಾನುರಾಗಿಯಾಗಿದ್ದಾನೆ, ಬೇಗ ಬೆರೀತಾನೆ ಜನರೊಟ್ಟಿಗೆ. ಈ ಹಿಂದೆ ಕೂಡ ಮಂತ್ರಿ ಕೂಡ ಆಗಿದ್ದ, ಅವ್ನಿಗೆ ಮಂತ್ರಿ ಆದ ಅನುಭವ ಕೂಡ ಇದೆ. ಅಂಥವ್ರನ್ನ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮೈಸೂರಿನ ವಿಚಾರ ಬಂದಾಗ ಆ ರೀತಿ ಯುವಕರಿಗೆ, ಆಮೇಲೆ ಯುವಕರಿಗೆ ಆದ್ಯತೆ ಕೊಡಬೇಕು. ಇಲ್ಲಿ ಯುವಕರುಗಳು ತುಂಬ ಜನ ಗೆದ್ದಿದ್ದಾರೆ ಈ ಸಾರಿ. ಈಗ ನಂಜನಗೂಡಲ್ಲಿ ಗೆದ್ದವ್ರೆ, ಹೆಗಡದನೂರು ಗೆದ್ದವ್ರೆ, ಕೆ ಆರ್ ನಗರದಲ್ಲಿ ಗೆದ್ದವ್ರೆ, ಈ ಥರ ಯುವಕರೆಲ್ಲ ಗೆದ್ದಿದ್ದಾರೆ. ಈ ವಯೋವೃದ್ಧರಿಗೆ ಮಣೆ ಹಾಕೋದಕ್ಕಿಂತ ಯುವಕರಿಗೆ ಆದ್ಯತೆ ಕೊಟ್ಟು ಅವರು ಬೆಳವಣಿಗೆಗೂ ಕಾರಣಕರ್ತರಾಗಬೇಕು. ಯಾವಾಗ ಏನಾಗ್ತದೆ, ಯುವಶಕ್ತಿ ಇದ್ದಾಗ ಅವ್ರು ಮುಂಚೂಣಿ ನುಗ್ಗಿ ಓಡಾಡಿ ಮಾಡ್ತಾರೆ, ಹೆಸರು ತಗೋಬೇಕು ಅನ್ನೋ ಗುರಿ ಬೇರೆ ಇರ್ತದೆ ಅವರಲ್ಲಿ. ಅವ್ರಿಗೆ ಉತ್ತೇಜನ ಕೊಟ್ಕೊಂಡು ಯುವಕರ ಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ.